ನಮಸ್ಕಾರ, ಗುಡ್ ಆಫ್ಟರ್ನೂನ್. ನಿಮ್ಗೆ ಗೊತ್ತಿರೋ ಹಾಗೆ ಪ್ರತಿಯೊಬ್ಬ ಸ್ಟಾರ್ ಹಿಂದೆ ಒಂದು ಕಥೆ ಇದೆ. ಆ ಕಥೆಯಲ್ಲಿ ಒಂದು ಕೈ ರುಚಿ, ಅದೇ ನಮ್ಮ ಸ್ಟಾರ್ ಸವಿರುಚಿ. ಸೊ ಇವತ್ತು ಕೈ ರುಚಿ ತೋರ್ಸಕ್ ಬರ್ತಾ ಇರೋರು ಯಾರು ಅಂತ ಕೇಳೋಣ. ಸುಧರ್ಮ ಅವರೇ, ಇವತ್ತು ಯಾರನ್ನ ಕರೆಸ್ತಾ ಇದ್ದೀರಾ? ನಮ್ಮ ತಾಯಿ ಬರ್ತಾ ಇದ್ದಾರೆ. ವಾವ್, ಶೀಸ್ ಗೋನಾ ಮೇಕ್ ಫಿಶ್ ಕರಿ ಓ ಅಂಡ್ ಘೀ ರೈಸ್ ಅಂಡ್ ಫಿಶ್ ಕರಿ. ವಾವ್ famous ವಾವ್ dish ನಮ್ಮ ವಾವ್. ಮನೆಯಲ್ಲಿ. ಸೊ ನಿನ್ನೆ ಎಲ್ಲ ಅಷ್ಟೆಲ್ಲ ಕೇಳಿದ್ವಿ ನಿಮ್ ತಾಯಿ ಬಗ್ಗೆ. ಸೊ ಇವತ್ತು ಅವರೇ ಬಂದು ನಮ್ಗೆ ಹೇಳ್ಕೊಡ್ತಾ ಇದಾರೆ. ಥ್ಯಾಂಕ್ ಯು ಸೋ ಮಚ್ ಅವ್ರನ್ನ ಕರೆಸ್ತಾ ಇರೋದಕ್ಕೆ. ಸೊ ಆಂಟಿ ಹೆಸರೇನು? ಮಾಲಾ. ಸೊ ಲೆಟ್ಸ್ ವೆಲ್ಕಮ್ ಮಾಲಾ ಕೀರ್ತಿರಾಜ್. ಹೆಲೋ ಆಂಟಿ. ಹಲೋ. ಹೆಲೋ ಆಂಟಿ. ಹಲೋ. ಸೊ ಆಂಟಿ, ನಿನ್ನೆ ನಿಮ್ ಅಡ್ಗೆ ಬಗ್ಗೆ ಸಾಕಷ್ಟು ಕೇಳ್ಬಿಟ್ವಿ. ಆಮೇಲೆ ಎಷ್ಟು ಹೇಳಿದ್ರು ಅಂದ್ರೆ ನಿಮ್ ಅಡ್ಗೆ ಬಗ್ಗೆ ನಾನಿವತ್ತು ನೀವ್ ಏನ್ ಹೇಳ್ಕೊಡ್ತೀರಾ ನಮ್ಗೆ ಅದನ್ನ ನಾನು ಟೇಸ್ಟ್ ಮಾಡಕ್ಕೆ ಕಾಯ್ತಾ ಇದೀನಿ. ಸೊ ಏನ್ ಮಾಡ್ಕೊಡ್ತೀರಾ ನಮ್ಗೆ? ಇವತ್ತು ಫಿಶ್ ಕರಿ, ಫಿಶ್ ಕರಿ, ಘೀ ರೈಸ್. ಘೀ ರೈಸ್. ಓ, ಧರ್ಮ ಫೇವ್ರೆಟ್, ಧರ್ಮ ಫೇವ್ರೆಟ್ ನಾನು ಘೀ ಊರಿಂದ ರೈಸ್. ಎಲ್ಲಾದ್ರೂ ಬರುವಾಗ ಫಸ್ಟ್ ಫೋನ್ ಮಾಡಿ ಅದೇ ಹೇಳೋದು, ಮಮ್ಮಿ ಘೀ ರೈಸ್ ಇಲ್ಲ ಮಟನ್ ಚಾಪ್ಸ್ ಇಲ್ಲ ಘೀ ರೈಸ್ ಫಿಶ್ ಕರಿ ರೆಡಿ ಮಾಡಿ ಅಂತ. So ಅಷ್ಟೊಂದು I'm going to get to taste. ನಾನು ತುಂಬಾ ಲಕ್ಕಿ ಇವತ್ತು. ಸೊ ಆಂಟಿ, ಘೀ ರೈಸ್ ಮತ್ತೆ ಫಿಶ್ ಕರಿಗೆ ಏನೇನ್ ಬೇಕಾಗುತ್ತೆ? ಆಯಿಲ್, ಆಯಿಲ್, ಚಿಲ್ಲಿ ಪೌಡರ್, ಅರ್ಶಿನ, ಪಲ್ಪ್ ಆಫ್ ಇದು ಹುಣಸೆಹಣ್ಣು, ಹುಣಸೆಹಣ್ಣು, ಹುಣಸೆ, ಕೋಕೋನಟ್ ಮಿಲ್ಕ್, ಸಾಲ್ಟ್, ಮೆಣಸಿನಕಾಯಿ, ಈರುಳ್ಳಿ, ಜಿಂಜರ್ ಗಾರ್ಲಿಕ್ ಪೇಸ್ಟ್, ಮೆಣಸು, ಕರಿಬೇವು, ಫಿಶ್. ಫಿಶ್. ಅಂಡ್ ಘೀ ರೈಸ್ಗೆ ಘೀ ರೈಸ್ಗೆ ರೈಸ್ ವಿತ್ ಚಕ್ಕೆ ಲವಂಗ, ಇದು ತುಪ್ಪ, ಆಮೇಲೆ ಪುದೀನ, ಚಾಪ್ಡ್ ಪುದೀನ ಸೊಪ್ಪು. ಸೊ ಇವಾಗ ಶುರು ಮಾಡೋಣ. ಓಕೆ. ಓಕೆ, ಸೊ ಫಸ್ಟ್ ಐ ನೀಡ್ ಅ ಪ್ಯಾನ್. ಓಕೆ, ಈ ಕಡೆ ಫಿಶ್ ಕರಿಗೆ, ಫಿಶ್ ಕರಿಗೆ. ಆಮೇಲೆ ಕುಕ್ಕರು ರೈಸ್ಗೆ. ಸೊ ಒಂದ್ ಸೈಡ್ ಅಲ್ಲಿ ಘೀ ರೈಸ್ ಆಗ್ತಾ ಇರುತ್ತೆ, ಒಂದ್ ಒಂದ್ ಸೈಡ್ ಅಲ್ಲಿ ಫಿಶ್ ಕರಿ ಆಗ್ತಾ ಇರುತ್ತೆ. ಸೊ ರೈಸ್ ಇಟ್ಬಿಡೋಣ ಫಸ್ಟ್ ಹಾಗಾದ್ರೆ. ಓಕೆ, ಘೀ ರೈಸ್ಗೆ ಫಸ್ಟ್ ತುಪ್ಪ, ತುಪ್ಪ ಸ್ಪೂನ್ ಕೊಡ್ಲಾ? ಒಂದು ಒಂದು ಸ್ಪೂನ್, 3 ಸ್ಪೂನ್, 3 ಸ್ಪೂನ್ ತುಪ್ಪ, 3 ಸ್ಪೂನ್ ತುಪ್ಪ. ಮಗ ಅಂದ್ರೆ ಇರ್ಬೇಕು. ಜಾಸ್ತಿ. So ಇದು ಇದು ಓಕೆ, ಚಕ್ಕೆ ಲವಂಗ ಒಂದೆರಡು, ಜಾಸ್ತಿ ಬೇಡ, ಓಕೆ ಅಷ್ಟೇ. ಆಮೇಲೆ ಇದು ಪುದೀನ, ಪುದೀನ ಒಂದ್ 4 ಸ್ಪೂನ್ ಪುದೀನ ಆಂಟಿ. ಒಂದು 4 ಇಲ್ಲ ಹಂಗೆ ಹಾಕು, ಇಲ್ಲ ಅಷ್ಟು ಹಾಕು ಇಷ್ಟ. ಓಕೆ, ಇಲ್ಲ ಏನಾಗಲ್ಲ. ಒಂದ್ ಕಪ್ ಪುದೀನ, 1 ಬೌಲ್ ರೈಸ್ಗೆ. ಇದಕ್ಕೆ 1.5 ಕಪ್ ನೀರ, 1 ಕಪ್ ರೈಸ್ಗೆ 1.5 ಕಪ್ ವಾಟರ್. ಜನರಲಿ 2 ಕಪ್ ಹಾಕ್ತಿವಲ್ವಾ ಆಂಟಿ? ಇಲ್ಲ, ಇದು ಸೋಕ್ ಮಾಡಿರ್ತೀರಲ್ಲ, ಇದು ಸೋಕ್ ಮಾಡಿ ಇಟ್ಟಿರ. ಎಷ್ಟೊತ್ತು ಸೋಕ್ ಮಾಡಿ? 15 ಮಿನಿಟ್ಸ್. 15 ಮಿನಿಟ್ಸ್ ಸೋಕ್ ಮಾಡಿ. 4 ಲಿಟಲ್ ಸಾಲ್ಟ್, ಅದಕ್ಕೆ ರುಚಿಗೆ ತಕ್ಕಷ್ಟು ಇವಾಗಲೇ ಹಾಕ್ಬೇಕು. ನೀವ್ ಹರಳುಪ್ಪು ಹಾಕ್ತಾ ಇದೀರಲ್ವಾ ಆಂಟಿ? ಯಾಕಂದ್ರೆ ಕುಕ್ ಆದ್ರೆ ಅಲ್ಲೇ ಇದಾಗುತ್ತಲ್ಲ. ಓಕೆ, ಹಾಫ್ ಸ್ಪೂನ್ ಅಷ್ಟು ಸಾಲ್ಟ್. ಸೊ ಒಂದು ಹಾಫ್ ಟೇಬಲ್ ಸ್ಪೂನ್ ಅಷ್ಟು ಸಾಲ್ಟ್ ಹಾಕ. ಸೊ ಈಗ ಕುಕ್ಕರ್ ಮುಚ್ಚಿಬಿಡೋಣ. ಕರೆಕ್ಟ್ ಆಗಿ ಮನೇಲಿ ಮಾಡ್ದಂಗೆ ಅಡಿಗೆ ಮಾಡ್ತಾ ಇದ್ದಾರೆ. 2 ವಿಸಿಲ್ಸ್ ಆಗ್ಬೇಕು. ಓಕೆ, ಸೊ ಎಲ್ಲಾ ಮಕ್ಕಳು ಇದೇ ತರ ಇರ್ಬೇಕು ಅನ್ಸ್ತಿದೆ. ನನಗೆ ಎಷ್ಟು ಹೆಲ್ಪ್ ಮಾಡ್ತಾ ಇದಾರೆ ಅಂದ್ರೆ ನಿಜವಾಗ್ಲು. ಆಕ್ಚುಲಿ ಫ್ರೀ ಟೈಮ್ ಅಲ್ಲಿ ತುಂಬಾ ಜೊತೆಗೆ ಕುಕಿಂಗ್ ಮಾಡ್ತೀನಿ. ಆಮೇಲೆ ತುಂಬಾ ನಾನು ಬಹಳ ಫಾಸ್ಟ್ ಮಾಡೋದ್ರಲ್ಲಿ ಸಿಕ್ಕಾಪಟ್ಟೆ ಬೈತಾರೆ. ನಾವು ಆಕ್ಚುಲಿ ಮನೇಲಿ ಜಗಳಾಡೋದು ಒಂದೊಂದು ವಿಷಯಕ್ಕೆ, ಕುಕಿಂಗ್, ಅಡಿಗೆ. ಯಾಕೆ ನಾನು ಬಹಳ ಪರ್ಟಿಕ್ಯುಲರ್, ಹಿಂಗೆ ಬೇಕು ಹಂಗೆ ಬೇಕು ಅಂತ. ಆಮೇಲೆ ಎಲ್ಲಾದ್ರೂ ಆಚೆ ಹೋದಾಗ ಬಂದಾಗ ರೆಡಿ ಆಗಿಲ್ಲ ಅಂದ್ರೆ ಫುಲ್ ಒಂಥರ ಕೋಪ. ಬಟ್ ತಿಂದಾದ್ಮೇಲೆ ಮತ್ತೆ ಹೋಗ್ಬಿಟ್ಟು ಥ್ಯಾಂಕ್ ಯು ಮಮ್ಮಿ ಸೋ ಮಚ್ ಅಂತ ಹೇಳ್ಬಿಟ್ಟು. ಓಕೆ, ಸೊ ನಾವ್ ಇವಾಗ ಫಿಶ್ ಕರಿಗೆ ರೆಡಿ ಮಾಡ್ಕೊಂಡ್ಬಿಡೋಣ ಆಂಟಿ. ಸೊ ಧರ್ಮ, ಫಿಶ್ ಕರಿ ರೆಡಿ ಆಗೋ ಟೈಮ್ ಅಲ್ಲಿ ನಮ್ಗೆ ಪ್ಲೀಸ್ ನೀವು ನಿಮ್ ಅಪ್ಪ ಅಮ್ಮನ ಲವ್ ಸ್ಟೋರಿ ಬಗ್ಗೆ ಹೇಳಿ. ಹೌದು, ಒಂದು ಯೂನಿಕ್ ಲವ್ ಸ್ಟೋರಿ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಎದುರುಗಡೆ ಮನೆಯಲ್ಲಿ ಇದ್ದಿದ್ದು, ಸೊ ಒಂದೇ ಎಕ್ಸ್ಟೆನ್ಷನ್ ಜೈಮಾಲ್ ಅಲ್ಲಿ. ಓಕೆ, ಸ್ಟೇ ಆಪೋಸಿಟ್ ಹೌಸ್. ಡೈಲಿ ನಮ್ಮ ಅಮ್ಮ ನೋಡ್ತಾ ಇದ್ರು. ನಮ್ಮ ಅಪ್ಪ ಅವಾಗ ಸಿಕ್ಕಾಪಟ್ಟೆ ಸ್ಟೈಲ್, ಕಾಲರ್ ಅಪ್ ಮಾಡ್ಕೊಂಡು ಗ್ಲಾಸ್ ಹಾಕೊಂಡು SD ಬೈಕ್ ಅಲ್ಲಿ ಹೋಗೋದು ಬರೋದು.
ಒಂದ್ 2-3 ಸಲ ಯಾರನ್ನೂ ಕೂರ್ಸ್ಕೊಂಡು ಹೋಗ್ತಾ ಇದ್ರು, ಸ್ವಲ್ಪ ಬರ್ನಿಂಗ್ ಶುರು ಆಯ್ತು. ಯಾವಾಗ ನೋಡಿದ್ರೆ ಯಾವ ಹುಡುಗಿ ಜೊತೆ ಹೋಗ್ತಾ ಇರ್ತಾರೆ ಅಂತ. ಸೊ ದಟ್ ಇಸ್ ಸ್ಟಾರ್ಟೆಡ್. ಆಮೇಲೆ ಕರೆಕ್ಟ್ ಆಗಿ ಲವ್ ಅಂತ ಶುರು ಆಗಿದ್ದು ನಮ್ ತಾತ ಮಮ್ಮಿಯವ್ರ ತಂದೆಗೆ ಆಕ್ಸಿಡೆಂಟ್ ಆಯ್ತು. ಸೊ ಆ ಟೈಮಲ್ಲಿ ಬ್ಲಡ್ ಬೇಕಾಯ್ತು. ಸೊ ಅವಾಗ ಒಂದೇ ಎಕ್ಸ್ಟೆನ್ಷನ್ ಇದ್ರಲ್ಲ, ಸೊ ಡ್ಯಾಡಿ ನೋಡಿ ಬ್ಲಡ್ ಕೊಟ್ಟಿದ್ರು. ಸೊ ಅಮ್ಮ ಆಚೆ ಕಡೆ ನಿಂತ್ಕೊಂಡು ಒಂದು ಗ್ಲೂಕಾನ್-ಡಿ ಒಂದು ಕಪ್ ಪ್ಲಸ್ ಒಂದು ಗ್ಲೂಕೋಸ್ ಬಿಸ್ಕೆಟ್ ಇಟ್ಕೊಂಡು ನಿಂತಿದ್ರು. ಸೊ ಡ್ಯಾಡಿ ಆಚೆ ಬ್ಲಡ್ ಕೊಟ್ಟು ಬಂದಿದ ತಕ್ಷಣ ಹಿಂಗ್ ಹೋಗ್ಬಿಟ್ಟು ಹಿಂಗ್ ಕೈ ಕೊಟ್ರು. ಸೊ ಅವತ್ ಡ್ಯಾಡಿ ಅದೇ ಹೇಳ್ದು, ಅವತ್ ಮುಖ ನೋಡ್ಬಿಟ್ಟು ಡಿಸೈಡ್ ಮಾಡಿದ್ರು ಇವಳೇನೋ ನೆಂಟಿ ಅಂತ. ಸೊ ಈ ತರ ಇಟ್ಸ್ ವೆರಿ ಫಿಲ್ಮ್ ಸ್ಟೈಲ್ ಪ್ಲಸ್ ಒಂದು ಕ್ಯೂಟ್ ಸ್ಟೈಲ್ ಅಂತ ಹೇಳ್ಬೋದು. ಬಟ್ ಇದು ಏನದು ಜ್ಯೋತಿ ನಿವಾಸ್ ಕಾಲೇಜ್ಗೆ ಜಿಂದಗಿ ಎಕ್ಸ್ ಸಫರ್ ಅದಾದ್ಮೇಲೆ ಆಗಿದ್ದ? ಅದಕ್ಕಿಂತ ಮುಂಚೆ? ಓ, ಅವ್ರ ಅದಕ್ಕೆ ಅವಾಗ್ಲೇನೆ ಡಿಸೈಡ್ ಮಾಡ್ಕೊಂಡಿದ್ರು ಅನ್ಸುತ್ತೆ. ಎಲ್ಲಾರುನು ರೋಸ್ ಕೊಟ್ಬಿಟ್ಟು ಪ್ರಪೋಸ್ ಮಾಡ್ತಾರೆ, ಎಲ್ಲ ಮಾಡ್ತಾರೆ. ನಿಮ್ ಡ್ಯಾಡಿ ಅಂತೂ ಫುಲ್ ಫಿಲ್ಮಿ ಸ್ಟೈಲ್ ಬ್ಲಡ್ ಇದು ಬರುತ್ತಲ್ಲ, ಅದು ಈ ಹಬ್ಬಗಳು ಬರುತ್ತಲ್ಲ. ಸೊ ಮಮ್ಮಿ ಅವ್ರ ಮನೆಗೆ ಹೋಗ್ತಾ ಇರಿ ಲಂಗ ದಾವಣಿ ಹಾಕೊಂಡು, ಡ್ಯಾಡಿ ಸ್ಟೋರಿ. ಸೊ ಅವಾಗ ಹೇಳ್ಬಿರಕ್ಕಂತ ಬಾಯ್ಲಿ ಅಂದ್ರೆ ಸ್ವಲ್ಪ ಏಜ್ ಗ್ಯಾಪ್ ಇತ್ತು ಅವ್ರಿಗೂ, 8 years ಏನೋ ಗ್ಯಾಪ್ ಇತ್ತು. ಸೊ ಡ್ಯಾಡಿ ಅಲ್ಲಿ ನಿಂತ್ಕೊಂಡು ಬಾಯ್ಲಿ ಒಂದ್ ಮುತ್ ಕೊಟ್ಬಿಡೋದು ಬಾಯ್ಲಿ ಅಂತ. ಸೊ ಇವ್ರಿಗೆ ಸಿಕ್ಕಾಬಡೆ ಶೈ. ಆಮೇಲೆ ಇವ್ರ ಅಮ್ಮಾಗ ಬಂದ್ಬಿಟ್ಟು ಹೇಳ್ಬಿಟ್ಟು ನಮ್ಮ ಅಜ್ಜಿಗೆ, ನಾನು ಇನ್ಮೇಲಿಂದ ಅವ್ರ ಮನೆ ಹೋಗಲ್ಲ, ಯಾವಾಗ್ಲೂ ಈ ತರ ಎದುರ್ಕೊಂತ. ಅವಾಗಿಂದಾನೇ ಅಂಕಲ್ ಪಾಪ ಕಾಳಾಗ್ತಾ ಇದ್ರು, ಆಂಟಿ ಬಿದ್ದಿರ್ಲಿಲ್ಲ, ಬ್ಲಡ್ ಕೊಟ್ಟು ಮೇಲೆ ಇದು ಲವ್ ಶುರು ಆಯ್ತು. ಆಂಟಿ ಏನು ಆಂಟಿ ಆಕ್ಚುಲಿ ನೀವ್ ಬೀರಕ್ಕೆ ಹೋಗ್ತಿದ್ದ ಅಥವಾ ಅಂಕಲ್ ಇಂಪ್ರೆಸ್ ಮಾಡಕ್ಕೆ? ಇಲ್ಲ, ಬೀರಕ್ಕೆ. ಅಮ್ಮ ನಮ್ ತಾಯಿ ಹೇಳ್ತಾ ಇದ್ರು, ಅವ್ರ ಮನೆಗ್ ಪರ್ಟಿಕ್ಯುಲರ್ ಹೋಗಿ ಕೊಟ್ಟು ಬರ್ಲೇಬೇಕು. ಸೊ ಅವ್ರು ಗೊತ್ತಿತ್ತು ಅನ್ಸುತ್ತೆ ಮುಂದೆ ಈ ಮನೆ ಸೊಸೆ. ಸೊ ಆಂಟಿ ಇವಾಗ ಫಿಶ್ ಕರಿಗೆ ನೆಕ್ಸ್ಟ್ ಏನ್ ಶುರು ಮಾಡಿ? ಆಯಿಲ್, ಇದು ಆಯಿಲ್ 2 spoons. ಇವಾಗ ಆನಿಯನ್ ಹಾಕ್ಬಿಡಿ. ಸೊ ಇದೆಷ್ಟು ಆನಿಯನ್ಸ್ ಇದೆ? ಎಲ್ಲ ಫುಲ್ 2 onions. 2 onions. 2 ಈರುಳ್ಳಿ ಸ್ವಲ್ಪ ಇದು ಮಾಡ್ಬೇಕು, ಇದು ಫ್ರೈ ಮಾಡಬೇಕು. ಆಮೇಲೆ ಒಂದ್ ಸ್ವಲ್ಪ ಬಾಲ್ ಪೆಪ್ಪರ್. ಎಷ್ಟು ಹಾಕ್ಬೇಕಂತೆ? 1 spoon ಫುಲ್ ಹಾಕಿ. 1 tablespoon ಫುಲ್ ಪೆಪ್ಪರ್. ಅಷ್ಟೇ, ಇರ್ಲಿ. ಓಕೆ, ಇದೊಂದ್ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಿ. ಚಿಲ್ಲೀಸ್ ಆಮೇಲೆ ಸೊ ಇದು ಪೆಪ್ಪರ್ ಕಾಳು ಹಂಗೆ ಹಾಕ್ಬೇಕು? ಹಂಗೆ ಹಾಕ್ಬೇಕು. ಇನ್ನೇನ್ ಪೇಸ್ಟ್ ಮಾಡ್ಕೊತೀರಾ? ಇಲ್ಲ, ಓ, ಇದು ಹಿಂಗೆ ಇರುತ್ತೆ. ಓಕೆ. ಸೊ ಕುಕ್ಕರ್ 1 ಕೂಕ್ ಹೋಗ್ತಾ ಆಂಟಿ? ಇನ್ನೊಂದು ನಮ್ ಘೀ ರೈಸ್ ಆಗ್ಲೇ 2 ಕೂಗ್ ಆಗೋಯ್ತು. ಓಕೆ, ಈರುಳ್ಳಿ ಫ್ರೈ ಆಗ್ತದೆ ಅಂದ್ರೆ ಗೋಲ್ಡನ್ ಬ್ರೌನ್ ಆಗ್ಬೇಕಾ? ಇಲ್ಲ, ಸ್ವಲ್ಪ ಫ್ರೈ ಆಗ್ಬೇಕು. ಓಕೆ, ಜಾಸ್ತಿ ಇಲ್ಲ. 1 spoon ಜಿಂಜರ್ ಗಾರ್ಲಿಕ್ ಪೇಸ್ಟ್. 1 spoon ಜಿಂಜರ್ ಸಾಕು. ಓಕೆ, 1 spoon ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕ್ತೀವಿ. ಸೊ ಇದು ಪೇಸ್ಟ್ ಏನಿಲ್ಲ ಆಂಟಿ? ಇಲ್ಲ, ಚಿಲ್ಲೀಸ್ ಚಿಲ್ಲೀಸ್ ಎಷ್ಟು ಹಾಕ್ಬೇಕು? ಒಂದು 5 to 6 ಇದು ಚಿಲ್ಲಿ ಸ್ಲಿಟ್ ಮಾಡಿ. 5 ಅಥವಾ 6 ಮೆಣಸಿನಕಾಯಿ. ಇಷ್ಟು ಹಾಕ್ಲಾ? ಸೊ ಈರುಳ್ಳಿ ಮತ್ತೆ ಚಿಲ್ಲೀಸ್ ಫ್ರೈ ಆಗ್ತಾ ಇರ್ತದೆ. ಬಟ್ ಆಂಟಿ, ನೀವ್ ಮದ್ವೆಗಿಂತ ಮುಂಚೆ ನಾನ್ ವೆಜ್ ಮುಟ್ತಾನೂ ಇರ್ಲಿಲ್ವಾ? ಹೌದು. ಸೊ ಇದೆಲ್ಲ ಆಕ್ಚುಲಿ ಇವಾಗ ಫುಲ್ ನಾನ್ ವೆಜ್ ಎಕ್ಸ್ಪರ್ಟೇ ಆಗಿದ್ದೀರಾ. ಸೊ ಫೇಮಸ್ ಫಾರ್ ಯೋರ್ ಕುಕಿಂಗ್. ಸೊ ಇದು ಅಂಕಲ್ಗೋಸ್ಕರನ, ಮಗನ್ಗೋಸ್ಕರನ, ಅಥವಾ ಅಂಕಲ್ಗೋಸ್ಕರ, ದೆನ್ ಮಗಗೋಸ್ಕರ? ಓಕೆ, ಸೊ ಅವರಿಬ್ರು ತುಂಬಾ ನಾನ್ ವೆಜ್ ಪ್ರಿಯರು. ಇವತ್ತಿಗೂ ನೀವು ನಾನ್ ವೆಜ್ ತಿನ್ನಲ್ಲ, ಬಟ್ ಮಾಡ್ತೀರಾ? ಮಾಡ್ತೀನಿ, ಬಟ್ ಟೇಸ್ಟ್ ಮಾಡಲ್ಲ. ಹೆಂಗ್ ಗೊತ್ತಾಗುತ್ತೆ? ಹಂಗೆ ರೂಢಿ ಆಗಿದೆ. ಅದೇ. ಸೊ ಬಟ್ ಸ್ಟಾರ್ಟಿಂಗ್ ನಿಮ್ಗೆ ನಾನ್ ವೆಜ್ ಮುಟ್ಟಿದಾಗ ಎಲ್ಲ ಹೌ ಡಿಡ್ ಯು ಫೀಲ್? ಸ್ವಲ್ಪ ಸ್ಟಾರ್ಟಿಂಗ್ ಇನಿಷಿಯಲಿ ಸ್ವಲ್ಪ ಕಷ್ಟ ಆಯ್ತು. ಡ್ಯಾಡಿ ಕ್ಲೀನ್ ಮಾಡ್ಕೊಡೋದು, ಇವ್ರು ಬರೀ ಮಸಾಲ ಹಾಕೋದು. ಆಮೇಲೆ ಇವಾಗ ನೀವು ಟೇಸ್ಟ್ ಮಾಡಿ ಇನ್ನವರೆಗೂ ಟೇಸ್ಟ್ ನಾವು ಯಾರಾದ್ರೂ ಒಬ್ರು ಇದ್ದೇ ಇರ್ತೀವಿ, ಕರೀತಾರೆ, ಅಕ್ಕ ಇಲ್ಲ ನಾನು ಇಲ್ಲ ಅಪ್ಪ. ಸೊ ಕರ್ದ್ಬಿಟ್ಟು ಅಂದ್ರೆ ಟೇಸ್ಟಿಂಗ್ ಏನಾದ್ರು ಒಂದು ಹಂಗೆ. ಇವಾಗ ಇದು ಕೋಕೋನಟ್ ಮಿಲ್ಕ್ ಹಾಕೋಣ. ಕೋಕೋನಟ್ ಮಿಲ್ಕ್. ಸೊ ಆಂಟಿ, ಹಂಗಾರೆ ಇವತ್ತು ನಾವು ಊಟ ಮಾಡಬೇಕಾರೆ ನೀವು
ಫುಲ್ ಆಗ್ತದೆ. ಒನ್ ಫುಲ್ ಬೌಲ್ ಕೋಕೋನಟ್ ಮಿಲ್ಕ್ ಅಲ್ವಾ? ಹೌದು. ಆಮೇಲೆ ಇದು ಹುಣಸೆ ಹಣ್ಣು ರಸ. ಮುಕ್ಕಾಲ್ ಬೌಲ್ ಅಷ್ಟು ಹುಣಸೆ ರಸ. ಇಲ್ಲ, ಇದು ಒಂದು ಬಾಲ್ ಅಷ್ಟು ತಗೊಬೇಕು. ಓಕೆ, ಒಂದ್ ನಿಂಬೆ ಹಣ್ಣು ಅಷ್ಟು ಹುಣಸೆ ಹಣ್ಣು ತಗೊಂಡು ಅದು ಪಲ್ಪ್ ಮಾಡ್ಕೊಬೇಕು. ಅದ್ರ ಕ್ಯೂಚ್ ನೀರಲ್ಲಿ ನೆನೆಸಿ ಕ್ಯೂಚ್ ಇರೋದಲ್ವಾ? ಹೌದು. ಅದಕ್ಕೆ ಇವಾಗ ಅರ್ಶಿನ, ಆಮೇಲೆ ಅಷ್ಟೊಂದಲ್ಲ, ಒಂಚೂರು, ಅಷ್ಟೊಂದಲ್ಲ, 1/4 ಟೀ ಸ್ಪೂನ್. ಅಷ್ಟು. ಅರ್ಶಿನ ಒಂದು 1/4 ಟೀ ಸ್ಪೂನು. ಆಮೇಲೆ ಒಂದು 3-4 ಸ್ಪೂನ್ ಚಿಲ್ಲಿ ಪೌಡರ್. 1 3 4 ಹಾಕಿ. 3 ಟೀ ಸ್ಪೂನ್ ಹಾಕಿ. ಸರಿ. 4 ಸ್ಪೈಸಿ ಸ್ಪೂನ್ ಅಷ್ಟು ಹಾಂ ಖಾರದ ಪುಡಿ, ಒಂದು ಸ್ವಲ್ಪ ನೀರು, ಸ್ವಲ್ಪ ನೀರಲ್ಲಿ. ಸೊ ಇವಾಗ ಆಕ್ಚುಲಿ ಆಂಟಿ ನಂಗೆ ಬೇಜಾರಾಗ್ತಾ ಇದೆ. ನೀರು ಒಂದು ಈ ಬೌಲ್ನಾಗೆ 2 ಬೌಲ್ಸ್ ಅಷ್ಟು. ನಾವೆಲ್ಲ ನಾನ್ ವೆಜ್ ತಿಂತಾ ಇದ್ರೆ ಇವಾಗ ನೀವು ತಿನ್ನಲ್ಲ ಅಂದ್ರೆ ನೀವೇನು ಯೋಚನೆ ಮಾಡ್ಬೇಡಿ, ಮುಗಿಸ್ಕೊಂಡು ನಮ್ಮ ಮನೆಗೆ ಹೋಗೋಣ ಅಂತ. ಆಯ್ತು. ಇವಾಗ ಇದು ಉಪ್ಪು ಇಲ್ಲ, ಎಷ್ಟು ಉಪ್ಪು? ಒಂದು ಸ್ವಲ್ಪ, 1 ಸ್ಪೂನ್ ಅಷ್ಟು. ಒಂದು ಕಾಲು ರುಚಿಗೆ ತಕ್ಕಷ್ಟು ಅಷ್ಟು. ಓಕೆ. ಜಾಸ್ತಿ ತಿರುಗಿಸ್ಬಾರ್ದು, ಯಾಕಂದ್ರೆ ಒಡೆದೋಗುತ್ತೆ. ಆಮೇಲೆ ಅದ್ಮೇಲೆ ಕರಿಬೇವು ಹಾಕಿ ಗಾರ್ನಿಷ್ ಅಷ್ಟೇ. ಸೊ ನಮ್ ಚಾಕ್ಲೇಟ್ ಹುಡುಗ ಅಡ್ಗೆನೂ ಮಾಡ್ತಾರೆ, ಹೆಲ್ಪು ಮಾಡ್ತಾರೆ, ಅಂಡ್ ಸಚ್ ಅ ಗುಡ್ ಸನ್. ಹೌ ಡಿಡ್ ಯು ಫೀಲ್ ಆಂಟಿ ನಿಮ್ ಮಗ ಫಿಲ್ಮ್ ಇಂಡಸ್ಟ್ರಿ ಬಂದಾಗ? when he started being called chocolate boy, good looks, ಎಲ್ಲದಕ್ಕೂ ಪ್ರೌಡ್. ಅವ್ರಿಗೆ ಇದನ್ಸಿಲ್ಲ, ಲೈಕ್ ಸ್ಟಾರ್ಟಿಂಗು ನಾನು ಫಿಲ್ಮ್ ಇಂಡಸ್ಟ್ರಿಗೆ ಬರ್ತೀನಿ ಅಂತ ಅವ್ರಿಗೆ ಇದಿರ್ಲಿಲ್ಲ, ಐಡಿಯಾ ಇರಲಿಲ್ಲ. ಯಾಕಂದ್ರೆ ಇನಿಷಿಯಲಿ ಟೆನ್ನಿಸ್ ಮತ್ತೆ ಕ್ರಿಕೆಟ್ ಅಲ್ಲಿ ಜಾಸ್ತಿ ಇದ್ದಿತ್ತು. ಸೊ ನ್ಯಾಷನಲ್ಸ್ ಅಲ್ಲಿ ಆಡಿ ಟೆನ್ನಿಸ್, ITF ಟೂರ್ನಮೆಂಟ್ಸ್. ಸೊ ಸಡನ್ ಸರ್ಪ್ರೈಸ್ ಅದು. ದರ್ಶನ್ ಅವ್ರ ಮನೆಗೆ ಬಂದ್ಬಿಟ್ಟು, ದಿನಕರ್ ಸರ್ ಹಾಗೂ ದರ್ಶನ್ ಅವ್ರ ಮನೆಗೆ ಬಂದು ಅಂಕಲ್ ಡ್ಯಾಡಿಗೆ ಮಾತಾಡ್ಬಿಟ್ಟು, ಅಂಕಲ್ ನಿಮ್ಮ ಮಗನ ಹೀರೋ ಮಾಡ್ತಾ ಇದ್ದೀನಿ ಸಿನಿಮಾಗೆ, 7 ಜನ ವಿಲನ್ ಮಕ್ಳು ಮಾಡ್ತಾ ಇದ್ದೀವಿ. ಓಕೆ ಫೈನ್ ಡನ್ ಅಂತ ಒಳ್ಳೆ ಕಾನ್ಸೆಪ್ಟ್. 7 ಜನ ವಿಲನ್ ಮಕ್ಳು ಅಂದ ತಕ್ಷಣ ನಮ್ಮ ತಂದೆಯವ್ರು ಬಹಳ ಖುಷಿ ಆಯ್ತು. ಸೊ ಅವ್ರಿಗೂ ಒಂದು ಸರ್ಪ್ರೈಸ್. ನಾನು ಆಕ್ಚುಲಿ ಜಿಮ್ ಅಲ್ಲಿ ಇದ್ದೆ, ನಾನು ಆಕ್ಚುಲಿ ದರ್ಶನ್ ಅವ್ರ ದೊಡ್ಡ ಫ್ಯಾನ್, ಅವಾಗ್ಲಿಂದಾನೇ ಒಂದು ಫ್ಯಾನ್. ಸೊ ಶಿ ಕಾಲ್ಡ್ ಅಂಡ್ ಸೆಡ್ ಅವ್ರ ಮನೆಗೆ ಬರ್ತಾ ಇರಂತೆ, ಸೊ ಬರ್ತೀಯ ಮಾತಾಡಕ್ಕೆ? ಬಂದೆ ಜಿಮ್ ಅಲ್ಲಿ ಇದ್ದೆ ನಾನು. ಸೊ ನಾನೇನೋ ಒಂದು ಇನ್ವಿಟೇಷನ್ ಏನೋ ಕೊಡಕ್ ಬರ್ತಾ ಇದಾರೆ, ಇಲ್ಲ ಏನೋ ಒಂದು ಕರೆಯೋಕೆ ಅಂತ ಅನ್ಕೊಂಡೆ. ಸೊ ಸಡನ್ ಸರ್ಪ್ರೈಸ್, ಎಲ್ಲರಿಗೂ ಶಾಕ್. ನಿಮಗೆ ಇನ್ವಿಟೇಷನ್ ಎಂಟರ್ ದ ಫಿಲ್ಮ್ ಇಂಡಸ್ಟ್ರಿ. ಗುಡ್ ಸಡನ್ ಸರ್ಪ್ರೈಸ್ ಎಲ್ಲರಿಗೂ.